ಸ್ವಲ್ಪ ಎಂಜಾಯ್ ಮಾಡ್ತೀನಿ. ಏನವ ಇದು ಇದಾರಲ್ಲ ಟೈಮೇ ಇಲ್ಲ, ಬೇಗ ಬೇಗ ಏನಾದ್ರು ಮಾಡ್ಬೇಕು ಅಂತ ಅನ್ನೋದಾದ್ರೆ ಈಗ ಜೇನು ಕೊಡ್ತೀನಿ ಇದನ್ನ. ಓಕೆನಾ, ಮ್ಯಾಶ್ ಮಾಡ್ಕೊತೀನಿ. ಇದು ಜೇನುಗಷ್ಟೇ ಅಲ್ಲ, ನನ್ಗೂ ಕೂಡ ತುಂಬಾ ಇಷ್ಟ ಆಗುವಂತ ರೆಸಿಪಿ. ಹಾಕಿದ್ದು 4 ಇರೋದು 2 ಅನ್ಕೋಬಿಡಿ, ಯಶು 2 ತಿನ್ಕೊಂಡ್ಬಿಟ್ರು. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಸೂಪರ್ ಆಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬಾ ಜನ ನಂಗೆ ಕೇಳ್ತಿರ್ತೀರಾ ನಿಮ್ಮ ಹೇರ್ ಕೇರ್ ಟಿಪ್ಸ್ ಅಥವಾ ಹೇರ್ ಸ್ಟೈಲಿಂಗ್ ಹೇಗ್ ಮಾಡ್ತೀರಾ, ಏನು ಎತ್ತ ಅಂತ. ಕೆಲವೊಂದು ಬೇಸಿಕ್ ವಿಷಯಗಳನ್ನ ನಿಮ್ಗೆ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್, ನಂದು ಬಂದು ತುಂಬಾನೇ ಡ್ರೈ ಹೇರ್. ಅದು ನನ್ನ ನ್ಯಾಚುರಲ್ ಟೆಕ್ಸ್ಚರ್ ಅಂಡ್ ನನ್ನ ಅಂದ್ರೆ ಜೀನ್ಸ್ ಅಲ್ಲೇ ಬಂದಿರತ್ತಲ್ಲ, ಸೊ ಅದು ನಿಜವಾಗ್ಲೂ ಬದಲಾಗೋದಿಲ್ಲ. ನಾವ್ ಏನೇ ಪ್ರಾಡಕ್ಟ್ಸ್ ಬಳಸಿದ್ರು, ನಾವ್ ಏನೇ ಮಾಡಿದ್ರು ಅದು ನಮ್ಮ ನ್ಯಾಚುರಲ್ ಟೆಕ್ಸ್ಚರ್ ಅನ್ನುವಂಥದ್ದು ಏನಿರುತ್ತೆ ಅದು ಬದಲಾಗಲ್ಲ. ಬದಲಾಗಬೇಕು ಅಂದ್ರೆ ತುಂಬಾ ಬೇರೆ ಬೇರೆ ಅದೇನೇನು ಕೆಮಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ಇರುತ್ತಲ್ಲ ಅದನ್ನ ತಗೋಬೇಕಾಗತ್ತೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ನಾವು ತುಂಬಾ ಮಾಯ್ಶ್ಚರ್ ಇರುವಂತಹ ಶಾಂಪುಗಳು, ಮಾಯ್ಶ್ಚರ್ ಆಗತ್ತೆ ಅಂತ ಹೇಳಲಾಗುವ ಅಥವಾ ಆ ತರದ ಕಂಟೆಂಟ್ ಇರುವಂತಹ ಕಂಡೀಷನರ್ಗಳು, ಮಾಸ್ಕ್ಗಳನ್ನ ಬಳಸೋದ್ರಿಂದ ಅಫ್ಕೋರ್ಸ್ ಒಂದು 2 ರಿಂದ 3 ದಿನ ನಮ್ಮ ಹೇರನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೋಬಹುದು. ಇನ್ನು ಪ್ರತಿನಿತ್ಯ ಸ್ಟ್ರೈಟನ್ ಮಾಡೋದು, ಪ್ರತಿನಿತ್ಯ ಕರ್ಲ್ ಮಾಡೋದು, ಪ್ರತಿನಿತ್ಯ ಸ್ಟೈಲಿಂಗ್ ಮಾಡೋದು, ಅದಕ್ಕೆ ಇದೆಲ್ಲ ನಿಜವಾಗ್ಲೂ ಕೂದಲಿನ ಆರೋಗ್ಯಕ್ಕೆ ಡೆಫಿನೆಟ್ಲಿ ಒಳ್ಳೇದಲ್ಲ. ನನ್ಗೆ ವಿಷಯ ಕೇಳೋದಾದ್ರೆ, ಅಫ್ಕೋರ್ಸ್ ನಾವು ಹೊರಗಡೆ ಹೋಗ್ಲೇಬೇಕಾಗುತ್ತೆ, ಕೆಲಸ ಮಾಡ್ಲೇಬೇಕಾಗುತ್ತೆ, ಅವಾಗ ಹೇರ್ ಸ್ಟೈಲಿಂಗ್ ಬೇಕಾಗೇ ಆಗುತ್ತೆ. ಸೊ ಅವಾಗ ಐ ಮೇಕ್ ಶ್ಯೂರ್ ನಾನು ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡೋದು. ಸೊ ಇದನ್ನೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಸ್ಟ್ರೈಟ್ನಿಂಗ್ ಇಂದ ಮತ್ತೆ ಇನ್ನೊಂದು ಕರ್ಲಿಂಗ್ ಅದೆಲ್ಲ ಯೂಸ್ ಮಾಡೋದ್ರಿಂದ ಆಗುವಂಥ ಡ್ಯಾಮೇಜ್ ನ ತಡೆಗಟ್ಟಬಹುದು. ಆಲ್ಸೋ ತಲೆಗೆ ಆಯಿಲಿಂಗ್ ಆಗಿರ್ಬೋದು, ಒಳ್ಳೊಳ್ಳೆ ಸಿರಮ್ಗಳನ್ನ ಬಳಸೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಲೇಬೇಕಾಗತ್ತೆ. ಇದೆಲ್ಲದ್ರ ಜೊತೆಗೆ ತುಂಬಾನೇ ಮುಖ್ಯವಾದದ್ದು ಅಂದ್ರೆ ನಾವು ತಗೊಳ್ಳುವಂಥ ಆಹಾರ. ಸೊ ನನ್ನ ಹೇರ್ಗೆ ಬಂದ್ರೆ ನಾನು ಹೇಳ್ದಂಗೆ ಅದು ಡ್ರೈ ಅಥವಾ ಸ್ವಲ್ಪ ಫ್ರಿಜಿ ಅಂತ ಅನ್ಸಿದ್ರು ಕೂಡ ತುಂಬಾ ಜನಕ್ಕೆ ಹೇರ್ ಉದುರುವಂತ ಸಮಸ್ಯೆ ಇರುತ್ತೆ. ನಂಗೆ ಅದೇನು ಆಗ್ಲಿಲ್ಲ, ಬಿಕಾಸ್ ನಾನು ಅಂದ್ರೆ ಒಳ್ಳೆ ಆಹಾರನ ತಗೊಂತಿದ್ದೆ. ಅಂದ್ರೆ ಎಲ್ಲ ಡ್ರೈ ಫ್ರೂಟ್ಸ್ ನ ತಗೊಂತಿದ್ದೆ, ಡ್ರೈ ಫ್ರೂಟ್ಸ್ ಲಡ್ಡುನ ತಿಂತಿದ್ದೆ, ಹಣ್ಣುಗಳನ್ನ ತಿಂತಿದ್ದೆ. ಸೊ ಇದೆಲ್ಲಾನು ಡೆಫಿನೆಟ್ಲಿ ನಮ್ಮ ಹೇರ್ ಡೆನ್ಸಿಟಿನ ಮೇಂಟೈನ್ ಮಾಡೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಬಟ್ ಕೆಲವೊಂದು ಜೆನೆಟಿಕಲಿ ಕೆಲವೊಂದು ವಿಷಯಗಳು ಬಂದಿರೋದ್ರಿಂದ ಆ ಥರದ ಸಮಸ್ಯೆಗಳು ನಿಮ್ಮಲ್ಲಿ ಏನಾದರೂ ಕಾಡ್ತಿದ್ರೆ ದಯವಿಟ್ಟು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಕೂದಲು ಇರ್ಲಿ ಇಲ್ಲದೆ ಇರ್ಲಿ, ಕೂದಲು ಒಳಗಡೆ ಅಂದ್ರೆ ಒಳಗಡೆ ಇರೋ ಬುದ್ಧಿ ಚೆನ್ನಾಗಿದ್ರೆ ಸಾಕು, ಬದುಕಲ್ಲಿ ತುಂಬಾನೇ ಖುಷಿಯಾಗಿರ್ಬೋದು. ಸೊ ನಾನಿವಾಗ ಯೂಶಲಿ ನಾನು ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡ್ಬೇಕಂದ್ರೆ ಹೇಗ್ ಮಾಡ್ಕೋತೀನಿ ಅನ್ನೋದನ್ನ ನಿಮ್ಗೆ ಒಂದು ಚಿಕ್ಕದಾಗಿ ತೋರಿಸ್ಕೊಡ್ತೀನಿ. ಓಕೆನಾ, ಲೆಟ್ಸ್. ಆಕ್ಚುಲಿ ಹೇರ್ ವಾಶ್ ಮಾಡಿಲ್ಲ, ಹಂಗೆ ಸುಮ್ಮನೆ ಇರೋದು. ನಾನು ಯೂಶಲಿ ಸ್ಟ್ರೈಟ್ನರ್ಗಿಂತ ಯೂಸ್ ಮಾಡ್ತೀನಿ. ನಂಗೆ ಇದೊಂಥರ ತುಂಬಾ ಚೆನ್ನಾಗಿ ಅನ್ಸುತ್ತೆ, ಕಂಫರ್ಟೇಬಲ್ ಅನ್ಸುತ್ತೆ. ಸೊ ಇದು ಬಿಬ್ಲೆಂಟ್ ಅವ್ರದ್ದು ಆಕ್ಚುಲಿ ನಾನು ತಗೊಂಡಿರೋದು. ಯಾವುದೇ ರೀತಿಯಾದಂತಹ ಸ್ಟ್ರೈಟ್ನರ್ನ ಅಥವಾ ಹೇರ್ಗೆ ನಾನು ಹೀಟ್ ಕೊಡ್ತಾ ಇದ್ದೀನಿ ಅಂದ್ರೆ ಅದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಹೀಟ್ ಪ್ರೊಟೆಕ್ಟರ್ ಸ್ಪ್ರೇನ ಯೂಸ್ ಮಾಡ್ತೀನಿ. ಸೊ ನಾನು ಬಿಬ್ಲೆಂಟ್ ಅವರ ಹಾಟ್ ಶಾಟ್ ಹೀಟ್ ಪ್ರೊಟೆಕ್ಷನ್ ಹೇರ್ ಮಿಸ್ ನ ಯೂಸ್ ಮಾಡ್ತಿದ್ದೀನಿ. ಯಾವುದೇ ಒಂದು ಸ್ಟೈಲಿಂಗ್ ಮಾಡ್ಬೇಕಾದ್ರೆ ಹೇರ್ಗೆ ಹೀಟ್ ಬೀಳುತ್ತೆ, ಸೊ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ನಾನು ಇದನ್ನೇ ಯಾಕೆ ಚೂಸ್ ಮಾಡ್ತೀನಿ ಅಂತಾನು ನಾನು ಹೇಳ್ತೀನಿ. ಇನ್ನು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾವ್ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕ ಪುಟ್ಟ ನಮಗೆ ಗೊತ್ತಿರುವಂತ ಟೆಸ್ಟ್ ಗಳನ್ನ ಮಾಡ್ಬೇಕು ಅಂತ. ಸೊ ನಾನು ಇವಾಗ ಟೆಸ್ಟ್ ಮೂಲಕ ಇದು ಎಷ್ಟು ಎಫಿಷಿಯಂಟ್ ಅಂತ ನೋಡ್ತೀನಿ. ಈಗ ನಾನೊಂದು ಇಯರ್ಬಡ್ ತಗೊಂಡಿದ್ದೀನಿ. ಒಂದ್ ಕಡೆ ನಾನು ಬಿಬ್ಲೆಂಟ್ ಅವರ ಹೀಟ್ ಪ್ರೊಟೆಕ್ಟರ್ ಸ್ಪ್ರೇನ ಸ್ಪ್ರೇ ಮಾಡ್ಕೋತೀನಿ, ಇನ್ನೊಂದ್ ಕಡೆ ಹಾಗೆ ಖಾಲಿ ಬಿಡ್ತೀನಿ. ಈಗ ನೋಡಿ, ಹೀಟ್ ಕೊಡ್ತಾ ಇದ್ದೀನಿ, ಏನೂ ಆಗ್ತಾ ಇಲ್ಲ. ಬಟ್ ದಿಸ್ ಸೈಡ್ ಬರ್ನ್ ಆಯ್ತು. ಸೊ ನೋಡಿದ್ರಲ್ಲ, ಇದೇ ತರ ನಮ್ಮ ಹೇರ್ಗೆ ಆಗುವಂತ ಡ್ಯಾಮೇಜ್ ನ ಬಿಬ್ಲೆಂಟ್ ಅವರ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ತಡೆಗಟ್ಟುತ್ತೆ. ಸೊ ನಾನೀಗ ಬಳಸ್ತಾ ಇರೋದು ಬಿಬ್ಲೆಂಟ್ ಅವರ ಹಾಟ್ ಶಾಟ್ ಹೀಟ್ ಪ್ರೊಟೆಕ್ಷನ್ ಮಿಸ್ಟ್ ಟು ಶೀಲ್ಡ್ ಹೇರ್ ಫ್ರಮ್ ಹೀಟ್ ಅಪ್ ಟು 230 degrees Celsius. Biblent Avra Hot Shot Heat Protection Hair Mist protects hair from heat with its unique Heat Protect technology. ಹಾಗೇನೇ ಇದರಲ್ಲಿ ಗ್ರೇಪ್ ಸೀಡ್ ಆಯಿಲ್ ಇದೆ. ಇದು ನ್ಯಾಚುರಲ್ ಹೀಟ್ ಪ್ರೊಟೆಕ್ಟೆಂಟ್ ಆಗಿ ಆಕ್ಟ್ ಮಾಡಿದ್ರೆ ಪ್ರೋ ವಿಟಮಿನ್ B5 ಇಂಪ್ರೂವ್ಸ್ ದ ಹೇರ್ ಲಸ್ಟರ್. ಹಾಗೇನೇ ಇದು ಎಕ್ಸ್ಪರ್ಟ್ ಹೇರ್ ಪ್ರೊಫೆಷನಲಿಸ್ಟ್ ಇಂದ ರೆಕಮೆಂಡ್ ಆಗಿದೆ. ಇದನ್ನ ನಾನೀಗ ಟೈಟ್ ಆಗಿ ಈ ತರ ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಡ್ತೀನಿ. ಓಕೆನಾ? ಸೊ ಈಗ ಆಸ್ ಯೂಶುವಲ್ ನಾವು ಜಡೆ ಹಾಕ್ತೀವಲ್ಲ, ಬ್ರೇಡ್ ಹಾಕ್ತೀವಲ್ಲ,
ಅದೇ ಥರ ಹಾಕ್ಕೋತೀನಿ. ತುದಿಗೆ ಈ ಪುಟ್ಟ ರಬ್ಬರ್ ಬ್ಯಾಂಡ್ ಹಾಕ್ಕೋತೀನಿ. ಸೊ ಇಲ್ಲಿ ನೋಡ್ಬೋದು 1-2-3 ಕೂದಲು ಆಚೆ ಈಚೆ ಆಗಿದೆ ನೋಡಿ. ಹೇರ್ ಕಟ್ ಮಾಡಿಸ್ಬೇಕಾದ್ರೆ ಗೊತ್ತಾಗಲ್ಲ. ಆಮೇಲೆ ಈ ಥರ ಎಲ್ಲ ಪುಡಿ ಕೂದಲಿರುತ್ತಲ್ಲ, ಇದನ್ನು ಈ ರೀತಿ ಯು ಪಿನಲ್ಲಿ ಸೆಕ್ಯೂರ್ ಮಾಡ್ಕೋತೀನಿ. ಸೊ ನಾನು ಹೇರ್ ಸ್ಟೈಲ್ ಆದಮೇಲೆ ಹೋಲ್ ಸ್ಪ್ರೇನ ಯೂಸ್ ಮಾಡ್ತೀನಿ. ವಿಲ್ ಕೀಪ್ ಯೋರ್ ಹೇರ್ ಸ್ಟೈಲ್ ಇಂಟ್ಯಾಕ್ಟ್ ವಿತೌಟ್ ಲೀವಿಂಗ್ ಬಿಹೈಂಡ್ ಎನಿ ರೆಸಿಡ್ಯೂ ಆಸ್ ಇಟ್ ಇಸ್ ಕ್ರಾಫ್ಟೆಡ್ ವಿತ್ ಫಿಕ್ಸಟಿವ್ಸ್ ದಟ್ ಡೆಲಿವರ್ ಫರ್ಮ್ ಆ್ಯಂಡ್ ಫ್ಲೆಕ್ಸಿಬಲ್ ಹುಡ್. ಸೊ ಹಾಗಾಗಿ ನಮ್ಮ ಹೇರ್ ಸ್ಟೈಲ್ ಏನು ಆ ಕಡೆ ಈ ಕಡೆ ಅಳ್ಳಾಡಬಾರ್ದು ಅಂದರೆ ಹೋಲ್ ಸ್ಪ್ರೇ ತುಂಬಾನೇ ಮುಖ್ಯ ಆಗುತ್ತೆ. ಅದರಲ್ಲೂ ಲಾಂಗ್ ಶೂಟ್ಸ್ ಅಲ್ಲಿ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ಆಕ್ಚುಲಿ ಜೇನು ಮೇಡಮ್ ಅವರ ಒಂದು ಪರ್ಮಿಷನ್ ಇಲ್ದೇನೆ ಅವರ ಪುಟ್ಟ ಪ್ರಾಮಾಣಿಕ ಕ್ಲಿಪ್ನ ಯೂಸ್ ಮಾಡ್ತಿದ್ದೀನಿ ನೋಡಿ. ಈ ಪ್ರಾಡಕ್ಟ್ಸ್ ನ ನೀವು ಪರ್ಚೇಸ್ ಮಾಡಬೇಕಂದ್ರೆ ಬಿಬ್ಲೆಂಟ್ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ನ ಬಳಸಿ 20% ಆಫ್ ಪಡಿಬಹುದು. ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಪ್ರಾಡಕ್ಟ್ಸ್ ಲಭ್ಯ ಇರುತ್ತೆ. ಪ್ರಾಡಕ್ಟ್ಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಚಿಕ್ಕ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾಯ್ತು. ಆದ್ರೆ ಈ ತರದ ಸಂದರ್ಭದಲ್ಲಿ ನಾವೇನಾದ್ರೂ ತಿನ್ಕೊಂಡ್ಬಿಡ್ತೀವಿ, ಬಟ್ ಮಕ್ಕಳಿಗೆ, ಅದರಲ್ಲೂ 1-3 ವರ್ಷ ಅಥವಾ 5 ವರ್ಷದ ಮಕ್ಕಳಿಗೆ ಏನ್ ತಿನ್ನಕ್ ಕೊಡೋದಂತಾನೆ ತಲೆ ಬಿಸಿ. ನಾನು ಯಾರನ್ನ ಮಾತಾಡ್ಸಿದ್ರು ಅದ್ರ ಬಗ್ಗೆನೇ ಯಾವಾಗ್ಲೂ ಮಾತಾಡ್ತಿರ್ತಾರೆ. ಬಟ್ ನನಗೆ ಟೈಮೇ ಇಲ್ಲ, ಬೇಗ ಏನಾದ್ರು ಮಾಡ್ಬೇಕು ಅಂತ ಅನ್ನೋದಾದ್ರೆ ನಾನು ಈ ಒಂದು ಬ್ಯೂಟಿಫುಲ್ ರೆಸಿಪಿನ ಮಾಡ್ಕೋತೀನಿ. ಇದು ಜೇನುಗಷ್ಟೇ ಅಲ್ಲ, ನನಗೂ ಕೂಡ ತುಂಬಾ ಇಷ್ಟ ಆಗುವಂತ ರೆಸಿಪಿ. ನಿಮಗೆ ಗೊತ್ತಿರುತ್ತೆ, ಕಟ್ಲೆಟ್ಸ್ ಎಲ್ಲ ತುಂಬಾ ಜನ ಟ್ರೈ ಮಾಡಿರ್ತಾರೆ. ಇದೊಂಥರ ಅದೇ ತರನೇ ಟೇಸ್ಟ್ ಕೊಡುತ್ತೆ. ಬಟ್ ಯೂಶಲಿ ನೀವೆಲ್ಲ ರೆಸಿಪಿಗಳನ್ನ ಚೆಕ್ ಮಾಡಿದಾಗ ನೀವು ಸಾಕಷ್ಟು ನೋಡಿರ್ತೀರಾ ವೆಜಿಟೇಬಲ್ ಟಾಟ್ಸ್ ಅನ್ನುವಂಥದ್ದು. ಸೊ ನಾನು ಜೇನುಗೆ ಇವತ್ತು ವೆಜಿಟೇಬಲ್ ಟಾಟ್ಸ್ ನ ಬೇಗ ಮಾಡ್ತಾ ಇದ್ದೀನಿ. ಸೊ ಅದನ್ನ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಈ ತರ ರೆಸಿಪಿಗಳನ್ನ ನಾವೇನಾದ್ರೂ ಫಟಾಫಟ್ ಅಂತ ಮಾಡ್ಬೇಕಂದ್ರೆ ತುಂಬಾ ಮುಖ್ಯವಾಗಿ ಯಾವಾಗ್ಲೂ ಕಟ್ ವೆಜಿಟೇಬಲ್ಸ್ ನ ಇಟ್ಕೋಬೇಕಾಗತ್ತೆ ಸ್ಟೋರ್ ಮಾಡಿ. ಇಲ್ಲ ಅಂದ್ರೆ ಅದನ್ನ ಕಟ್ ಮಾಡಿ ಎಲ್ಲ ಮಾಡೋದಷ್ಟಿಗೆ ಅಷ್ಟೊತ್ತಿಗೆ ಮತ್ತೆ ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಆಗ್ಬಿಡುತ್ತೆ. ಸೊ ಈಗ ನಾನು ನಿಮ್ಗೆ ಏನೇನೆಲ್ಲ ವೆಜಿಟೇಬಲ್ಸ್ ನ ಕಟ್ ಮಾಡಿ ಇಟ್ಕೊಂಡಿದೀನಿ ತೋರಿಸ್ಬಿಡ್ತೀನಿ. ಓಕೆನಾ? ನಾನಿವತ್ತು ಕ್ಯಾರೆಟ್, ಬಟಾಣಿ, ಆಲೂಗಡ್ಡೆ ಮತ್ತೆ ಹೂಕೋಸನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟೀಮರ್ ಮುಖಾಂತರ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತೇನೆ. ನೀವು ಸ್ಟೀಮರ್ ಆದ್ರೂ ಯೂಸ್ ಮಾಡ್ಬೋದು, ಅಥವಾ ಅಂದ್ರೆ ಯೂಶಲಿ ನೀರ್ ಹಾಕಿ ಬಾಯ್ಲ್ ಮಾಡ್ತಾರಲ್ಲ, ನನ್ಗೇನಾದ್ರೂ ಅದೆಲ್ಲ ಸತ್ವ ಹೋಗ್ಬಿಡುತ್ತೆ. ಸೊ ನೀವ್ ಹಂಗೇನಾದ್ರೂ ಮಾಡಂಗಿದ್ರೆ ಆ ನೀರ್ನ ದಯವಿಟ್ಟು ವೇಸ್ಟ್ ಮಾಡ್ಬೇಡಿ, ಅದನ್ನ ನೀವು ಸಾಂಬಾರ್ಗೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಬಟ್ ನಾನಿವತ್ತು ಸ್ಟೀಮರ್ನ ಬಳಸಿ ಇದೆಲ್ಲದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಓಕೆನಾ? ನೋಡಿ, ಎಲ್ಲ ವೆಜಿಟೇಬಲ್ಸ್ ತುಂಬಾ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಸೊ ನೀವು ಇದೇ ವೆಜಿಟೇಬಲ್ನ ಅಂತಲ್ಲ, ನೀವು ಇದಕ್ಕೆ ಬೀಟ್ರೂಟ್ ಯೂಸ್ ಮಾಡ್ಕೋಬಹುದು, ಅಂಡ್ ಸಿಹಿ ಕುಂಬಳಕಾಯಿ ಯೂಸ್ ಮಾಡ್ಕೋಬಹುದು, ಅಂಡ್ ಈವನ್ ಸ್ವೀಟ್ ವರ್ಷನ್ ಬೇಕಂದ್ರೆ ಗೆಣಸನ್ನ ಕೂಡ ಯೂಸ್ ಮಾಡ್ಕೋಬಹುದು. ಎಗ್ ಬಳಸೋರು ಏನಿರ್ತೀರಾ ಅವರು ಇದಕ್ಕೆ 1-2 ಮೊಟ್ಟೆನ ಕೂಡ ಹಾಕೋಬಹುದು, ಚೀಸ್ ಹಾಕೋಬಹುದು, ಪನ್ನೀರ್ ಹಾಕೋಬಹುದು, ಆಲ್ಸೋ ಸ್ವಲ್ಪ ರಾಗಿ ಹಿಟ್ಟನ್ನು ಏನಾದ್ರು ಹಾಕೋಬಹುದು. ಸೊ ಇದೆಲ್ಲ ತರನು ನೀವು ಡಿಫ್ರೆಂಟ್ ವೆರೈಟಿ ಆಗಿ ಡೆಫಿನೆಟ್ಲಿ ಮಾಡ್ಬೋದು. ಕಡಲೆ ಹಿಟ್ಟನ್ನ ಹಾಕೊಂಡು ನಾನು ಈ ತರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಅಂಡ್ ಫೈನಲಿ ಪಾಸ್ತಾ ಮಿಕ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಇದರಲ್ಲಿ ಆರಿಗ್ಯಾನೋ ಮತ್ತೆ ಎಲ್ಲ ಬೇರೆ ಬೇರೆ ರೀತಿ ಹರ್ಬ್ಸ್ ಇರುತ್ತೆ. ಸೊ ಅದನ್ನು ಕೂಡ ಹಾಕೊಂಡೆ. ಇದೆಲ್ಲದನ್ನು ಪೇಸ್ಟ್ ಮಿಕ್ಸ್. ಸ್ವಲ್ಪ ಪನ್ನೀರ್ನ ಹಾಕೋತೀನಿ, ತುರ್ದಿಟ್ಕೊಂಡಿರೋ ಪನ್ನೀರ್ ಇದು. ಸ್ವಲ್ಪ ಚೀಸ್ ಹಾಕೋತೀನಿ, ಕಟ್ ಮಾಡ್ಕೊಂಡಿರೋ ಚೀಸು. ಆಕ್ಚುಲಿ ಇದಕ್ಕೆ ರಾಗಿ ಹಿಟ್ಟು ಹಾಕೊಂಡ್ರು ತುಂಬಾ ಚೆನ್ನಾಗಿರತ್ತೆ. ಸೊ ನಾನಿವತ್ತು ರಾಗಿ ಹಿಟ್ಟು ಇಲ್ಲದೆ ಇರೋದ್ರಿಂದ ಒಂದು ಅಥವಾ 1.5 ಚಮಚದಷ್ಟು ಅಷ್ಟೇ, ತುಂಬಾ ಕಡಿಮೆ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಮ್ಗೆ ನಮ್ಮ ಕಟ್ಲೆಟ್ ಅಥವಾ ಟಾಟ್ಸ್ ಮಾಡುವಂತಹ ಈ ಬ್ಯಾಟರೋ ಅಥವಾ ಪೇಸ್ಟೋ ರೆಡಿ ಆಯ್ತು. ಇದನ್ನ ನಾವು ತವಾ ಮೇಲೂ ಕೂಡ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬಹುದು, ಅಥವಾ ಮೈಕ್ರೋ ಓವನ್ ಮಾಡ್ಕೋಬಹುದು, ಅಥವಾ ಏರ್ ಫ್ರೈಯರ್ ಅಲ್ಲಿ ಕೂಡ ನೀವು ಫ್ರೈ ಮಾಡ್ಕೋಬಹುದು. ಓಕೆನಾ? ನಾನು ಇವಾಗ ಅವನಲ್ಲೂ ಕೂಡ ಯೂಸ್ ಮಾಡಿ ತೋರಿಸ್ತೀನಿ, ಅಂಡ್ ತವಾದಲ್ಲೂ ಕೂಡ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್. ಸ್ವಲ್ಪ ಎಣ್ಣೆನ ಕೈಗೆ ಹಿಂಗೆ ಮಾಡ್ಕೋತೀನಿ. ಆಮೇಲೆ ಶೇಪ್ ಕೂಡ ಅಷ್ಟೇ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ಶೇಪ್ನ ಮಾಡ್ಬೋದು. ಹಾರ್ಟ್ ಶೇಪ್ ಮಾಡ್ಬೋದು, ಅಥವಾ ರೌಂಡ್ ಮಾಡ್ಬೋದು, ಅಥವಾ ಈ ಥರ ಉದ್ದ ಮಾಡ್ಕೋಬೋದು, ನಿಮ್ಮ ಇಷ್ಟದ ಶೇಪು. ಹಾಕಿದ್ದು 4 ಇರೋದು 2 ಅನ್ಕೋಬಿಡಿ. ಯಶು 2 ತಿನ್ಕೊಂಡ್ಬಿಟ್ರು.
ಸೊ ನಾನೀಗ ಟೇಸ್ಟ್ ಮಾಡ್ತೀನಿ. ನಾನು ಹೇಳೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ತುಂಬ ರುಚಿಯಾಗಿರುತ್ತೆ. ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕು. ಓಕೆನಾ? ಬ್ಯೂಟಿಫುಲ್ ರೆಸಿಪಿ, ಡಿಲೀಷಿಯಸ್. ಇದು ಅವನಲ್ಲಿಟ್ಟಿದ್ದು ಈ ಥರ ಬರುತ್ತೆ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಳಿಗೆ ಹಿಡ್ಕೊಂಡು ಆರಾಮಾಗಿ ತಿನ್ಕೊಂಡು ಓಡಾಡೋದಕ್ಕೆ. ಈಗ ಜೇನು ಕೊಡ್ತೀನಿ ಇದನ್ನು. ಓಕೆನಾ? ಬೇಡ 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 ಆಗಲೇ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಡ್ರೆಸ್ ನೋಡಿ ಫಸ್ಟು. ನೀವೇನು ನೀವು ವಾವ್. ಯೂಶಲಿ ನಂಗೆ ಈ ಥರ ಟಿ ಶರ್ಟ್ ಮತ್ತು ಶಾರ್ಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಮಕ್ಳಿಗೆ ಆಟ ಆಡೋದಕ್ಕೂ ತುಂಬ ಕಂಫರ್ಟಬಲ್ ಅನಿಸುತ್ತೆ, ಹಾಕ್ಕೊಂಡಾಗಲ್ಲ. ಅಂದರೆ ಎಲ್ಲ ಅವ್ರಿಗೊಂಥರ ಕಂಫರ್ಟ್ ಝೋನಲ್ಲಿ ಇರ್ತಾರೆ ಮಕ್ಕಳು. ಹಾಗಾಗಿ ಈ ಥರದ ಪ್ಯಾಟ್ರನ್ಸ್ ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಜೇನುದ ಐಟಮ್ಸ್ ನಾನೆಲ್ಲ ಅನ್ಬಾಕ್ಸ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನೀವು ಕೂಡ ಆ ವೆಜಿಟೇಬಲ್ ಟಾಟ್ಸ್ನ ಟ್ರೈ ಮಾಡಿ. ತುಂಬಾ ಇಷ್ಟಪಟ್ಟು ನೀವು ತಿಂತೀರಾ, ಮಕ್ಕಳು ಕೂಡ ಸಖತ್ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಓಕೆ, ಸಾಕು ಬಿಡಿ, ನಾನು ಸ್ವಲ್ಪ ಎಂಜಾಯ್ ಮಾಡ್ತೀನಿ. ಏನವ ಇವ್ರು ಇದಾರಲ್ಲ, ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹೌ ಇಸ್ ದಿಸ್ ಯಾ? ಏಯ್ ಮಾಮ ಬನ್ನಿಲಿ ಮಾಮ. ಸೊ ಇವತ್ತಿಗೆ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಕೂಡ ನನ್ನ ರಾಶಿ 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 ಪ್ರೀತಿ. ಯಾವಾಗಲೂ ನಗ್ನಗ್ತಾ ಇರಿ, ಒಳ್ಳೇದನ್ನ ಮಾತ್ರ ಯೋಚನೆ ಮಾಡಿ. ಎಲ್ಲ ಒಳ್ಳೇದಾಗುತ್ತೆ, ಯಾರು ಟೆನ್ಷನ್ ಮಾಡ್ಕೋಬೇಡಿ.